ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ಏನಣ್ಣ ನೀನ್ ಮಾತಾಡ್ತಿರೋದು? ಆಗಿಂದ ನೋಡ್ತಿದೀನಿ, ಇಲ್ಲಿ ತಪ್ಪೆಲ್ಲ ಜೈದೆ ಅನ್ನೋ ಹಾಗೆ ಅವನ್ನ ಅಪರಾಧಿ ತರ ನೋಡ್ತಿದ್ದೀರಲ್ಲ. ಯಾಕೆ? ಅವಳು ಆಡಿದ ಮಾತು ಮಾಡಿರೋ ಕೆಲ್ಸಕ್ಕೆ ಅಲ್ವಾ ಪರಿಸ್ಥಿತಿ ಇಲ್ಲಿ ತನಕ ಬಂದಿದ್ದು. ಈ ವಿಷಯ ನಿಮಗ್ ಗೊತ್ತಿಲ್ವಾ? ತಪ್ಪು ಯಾರ್ ಮಾಡಿದ್ದು ಯಾರ್ಗ್ ಹೇಳ್ತಿದ್ದೀರಾ? ತಪ್ಪು ತಿಳ್ಕೊಂಡು ತಿರುಗ್ ಬಂದು ಇವ್ರ ಕಾಲ್ ಹಿಡ್ಕೊಂಡ್ರು. ಕೇಳ್ದೆ ಇದ್ರೆ ಏನ್ ಮಾಡೋದು ಆಂಟಿ? ಮನ್ಸು ಮುರಿದು ಹೋದ್ಮೇಲೆ ಸರಿ ಮಾಡೋದು ಕಷ್ಟನಮ್ಮ. ಕೈಕಾಲ್ ಹಿಡ್ಕೊಂಡು ಎಷ್ಟು ಬೇಡ್ಕೊಂಡ್ರು ನೀನ್ ಹೇಳೋ ಮಾತಿಗೆ ಯಾವ ಗಂಡಸರು ಕರಗೋದಿಲ್ಲ. ಸಾಕ್ ನಿಲ್ಸಿ. ಸಾಧ್ಯವಾದ್ರೆ ಅವ್ರಿಬ್ರನ್ನ ಒಂದ್ ಮಾಡೋಕೆ ಪ್ರಯತ್ನ ಪಡಿ. ಅದನ್ ಬಿಟ್ಟು ಅವ್ರಿಬ್ರು ಮಧ್ಯೆ ಕಿಚ್ ಹಚ್ಚೋದಕ್ಕೆ ಪ್ರಯತ್ನ ಮಾಡ್ಬೇಡಿ. ಮಕ್ಳು ತಪ್ಪು ಮಾಡಿದ್ರೆ ನಾವು ಸರಿ ಮಾಡ್ಬೇಕು. ಮಾಡಿರೋ ತಪ್ಪಿಗೆ ನಿತ್ಯ ಎಷ್ಟು ಸಲ ಕಣ್ಣೀರು ಹಾಕಿದಾಳೆ ಅಂತ ನನಗ್ ಗೊತ್ತು. ಅವಳ ತಪ್ಪನ್ನ ಅವಳು ತಿದ್ಕೊಂಡು ಜೈ ಬೇಕು ಅಂತ ತಾನೆ ಅವಳು ಇಲ್ಲಿಗೆ ಬಂದಿರೋದು. ಈಗ್ಲೂ ಕೂಡ ನಾವು ಅವಳನ್ನ ಕ್ಷಮಿಸ್ದೆ ಹೋದ್ರೆ, ಇವನ್ಗೆ ಬುದ್ಧಿ ಹೇಳ್ದೆ ಹೋದ್ರೆ ಅವ್ರು ಯಾವತ್ತೂ ಒಂದಾಗೋದಿಲ್ಲ. ನಮ್ ಕಣ್ಮುಂದೆನೆ ಹೀಗೆ ಜಗಳ ಮಾಡ್ಕೊಂಡು ಯಾವತ್ತೋ ಒಂದಿನ ಶಾಶ್ವತವಾಗಿ ದೂರ ಆಗ್ತಾರೆ. ಅದು ನಮ್ಗೆ ಸಂತೋಷನಾ ಹೇಳಿ? ಜೈ, ಮನುಷ್ಯ ಅಂದ್ಮೇಲೆ ಕೋಪ ತಾಪ ಇರ್ಬೇಕು. ಹಠ ದ್ವೇಷದವರೆಗೂ ಹೋದ್ರೆ ಮನುಷ್ಯ ದೂರ ಆಗೋದ್ ಬಿಟ್ರೆ ಮತ್ತಿನ್ನೇನು ಆಗೋದಿಲ್ಲ. ಮನೆ ಗೆದ್ದು ಊರ್ ಗೆಲ್ಲು ಅಂತಾರೆ, ಅದನ್ ನೆನ್ಪಿಟ್ಕೋ. ಅಮ್ಮ ನಿತ್ಯ, ಈ ಜಗಳನ ಇಲ್ಲಿಗೆ ನಿಲ್ಸಿ ನೀನ್ ಹೋಗಿ ಜೈ ರೂಮಲ್ಲಿ ಮಲ್ಕೋ. ಓಕೆ ಅಜ್ಜಿ. ನಿಲ್ಲೆ ಅಜ್ಜಿ, ಇವಳು ನನ್ನ ರೂಮಲ್ಲಿ ಮಲ್ಗಿದ್ರೆ ನಾನು ಹೊರಗೆ ಮಲ್ಗ್ತೀನಿ. ಇಷ್ಟ್ ಹೇಳಿದ್ರು ನೀನ್ ಬದ್ಲಾಗೋದಿಲ್ವೇನೋ? ಯಾಕೆ ಬದ್ಲಾಗ್ಲಿ? ಸರಿ, ನಿನ್ನಿಷ್ಟ. ನೀನ್ ಎಲ್ ಬೇಕಾದ್ರೂ ಮಲ್ಕೋ. ನಿತ್ಯ ಮಾತ್ರ ನಿನ್ ರೂಮಲ್ಲೇ ಮಲ್ಕೋತಾಳೆ ಅಷ್ಟೇ. ಅಜ್ಜಿ, ಬನ್ನಿ ಯಜಮಾನ್ರೆ, ನಿದ್ರೆ ಮಾಡೋಣ. ಏನು ಅಜ್ಜಿ, ನಿಮ್ ರೂಮಿಗೆ ಬಂದಿದ್ದಕ್ಕ? ಈ ಮನೆಗೆ ಬರೋಕ್ ಬಿಡಲ್ಲ ಅಂದ್ರಿ. ಒಂದೇ ಸಲ ನಿಮ್ ರೂಮಿಗೆ ಬಂದೆ. ನಿಮ್ ಮನ್ಸೊಳಗೆ ಬರೋದಕ್ಕೆ ಇನ್ ಜಾಸ್ತಿ ಟೈಮ್ ಹಿಡಿಯಲ್ಲ. ಏಯ್, ಮನೆಯವ್ರ ಮುಂದೆ ಕಣ್ಣೀರ್ ಹಾಕಿ ಅವ್ರನ್ನ ಯಾಮಾರಿಸ್ದೆ, ಆದ್ರೆ ಅಷ್ಟು ಈಸಿಯಾಗಿ ನನ್ನ ಕನ್ವಿನ್ಸ್ ಮಾಡಕ್ಕಾಗಲ್ಲ. ಯಾಕೆ? ನಿಮ್ದೇನು ಕಲ್ಲಿನ ಮನ್ಸಾ? ನಾನ್ ಕಲ್ಲಾಗೋ ಹಾಗೆ ಮಾಡಿದ್ದೆ ನೀನು. ಈ ಮನ್ಸ್ ಯಾವತ್ತೂ ಕರಗಲ್ಲ. ನಾನ್ ಕರಗಿಸ್ತೀನಿ. ಏ, ಡೋಂಟ್ ಟಚ್ ಮೀ. ಯಾಕೆ? ಮುಟ್ಬಿಟ್ರೆ ಮಾಸ್ ಹೋಗ್ತೀರಾ? ಪರವಾಗಿಲ್ಲ ಬಿಡಿ, ವಾಷಿಂಗ್ ಮೆಷಿನ್ ನಲ್ಲಿ ಹಾಕಿ ಚೆನ್ನಾಗಿ ಒಗ್ದು ಆರ್ ಹಾಕ್ತೀನಿ. ಅಡ್ಜಸ್ಟ್ ಮಾಡ್ಕೊಳ್ಳಿ, ಬನ್ನಿ. ಒಂದ್ಸಲ ಹೇಳಿದ್ರೆ ಅರ್ಥ ಆಗಲ್ವ ನಿನ್ಗೆ? ನೀನಂದ್ರೆ ನಂಗೆ ಇಷ್ಟ ಇಲ್ಲ ಅಂದ್ರು ಯಾಕೆ ಹಿಂದೆ ಬಿದ್ದು ಸಾಯ್ತ್ಯಾ? ನೀವ್ ಮಾತ್ರ ಕಡಿಮೆ ಮಾಡಿದ್ರಾ? ಎಷ್ಟು ಸಲ ನನ್ನ ಅಳ್ಸಿಲ್ಲ ನೀವು? ಮಾತಾಡಿದ್ರೆ ಮುತ್ತು, ಮಾತಾಡದೆ ಇದ್ರೆ ಹಗ್ಗು. ಎಲ್ಲಾರ ಮುಂದೆ ಅವ್ವ ಎಷ್ಟು ನಾಟಕ ಮಾಡಿಲ್ಲ. ಕಾಲ್ ತೊಳೆಯೋದು, ಸೊಂಟ ಗಿಲ್ಲೋದು, ಕೈ ಹಿಡ್ಕೊಳ್ಳೋದು, ಕಳ್ ಕೃಷ್ಣನ್ ಹಾಗೆ ಏನೇನೋ ಮಾಡಿದ್ರಿ. ಅದೆಲ್ಲ ಮುಗ್ದೋದ್ ಕತೆ. ನಿನ್ ಹಾಗೆ ನಾಚಿಕೆ ಬಿಟ್ಟು ನಾನು ಯಾವ ಕೆಲ್ಸನೂ ಮಾಡಿಲ್ಲ. ಯಾಕ್ ಮಾಡಿಲ್ಲ? ಕಾಡಲ್ಲಿ ನಾನು ಒದ್ದೆ ಬಟ್ಟೆಲಿದ್ರೆ ಕದ್ದು ಕದ್ದು ನೋಡಿಲ್ವಾ? ಚೆನ್ನಾಗ್ ಕುಡ್ಕೊಂಡು ನಾನು ಗಂಡ ವೇಷದಲ್ಲಿ ಇದ್ರೂ ಬಿಡ್ದೆ ನಿಮ್ ಪಕ್ಕ ಮಲ್ಗೋಕ್ ಹೇಳಿಲ್ವಾ? ನೇರವಾಗಿ ಓಪನ್ ಜಾಗದಲ್ಲಿ ಫಸ್ಟ್ ನೈಟ್ ಏರ್ಪಾಡ್ ಮಾಡಿದ್ರಲ್ಲ, ಅದಕ್ಕಿಂತ ಬೇರೆ ಬೇಕಾ? ನನಗ್ ಹೇಳೋ ಮೊದ್ಲು ತಾವ್ ಮಾಡಿರೋ ಘನ ಕಾರ್ಯನ ನೆನಪು ಮಾಡ್ಕೊಳ್ಳಿ. ಓಯ್, ಅದೆಲ್ಲ ನಾನಿನ್ನ ಇಷ್ಟಪಡ್ತಿದ್ದಾಗ. ಈಗ ಮಾತ್ರ ನಿಮ್ ಮೇಲೆ ಇಷ್ಟ ಇಲ್ದೆ ಮಾಡ್ತಿದ್ದೀನಾ? ನೀವಂದ್ರೆ ಇಷ್ಟ ಅಂತ ಅಲ್ವಾ ಮಾಡ್ತಿರೋದು? ನಾನಂದ್ರೆ ಇಷ್ಟ ಇಲ್ಲ, ನನ್ ಮೇಲೆ ಪ್ರೀತಿನೇ ಇಲ್ಲ ಅಂತಂದಿದ್ದೆ. ಮತ್ತೀಗ ಯಾಕೆ? ಆಗಾದ್ರೆ ಏನೋ ಮನ್ ಸರಿ ಇಲ್ದೆ ನನ್ ಫ್ರೆಂಡ್ ಸತ್ತು ಹೋದ್ಲು ಅನ್ನೋ ನೋವಲ್ಲಿ ಆಗಂದೆ. ಅದ್ನೇ ಹಿಡ್ಕೊಂಡ್ರೆ ಹೇಗೆ? ಮತ್ತೆ ನೀವೇ ಬೇಕು ಅಂತ ವಾಪಸ್ ಬರ್ಲಿಲ್ವಾ? ಯಾಕೆ? ನೀವ್ ಮಾತ್ರ ನನ್ನ ಬಿಟ್ಟು ನಾನ್ ಬೇಡ ಅಂತ ಕುಡಿಯೋಕ್ ಶುರು ಮಾಡ್ಲಿಲ್ವಾ? ನಾನ್ ಬಿಟ್ಬಿಟ್ನಾ? ಹಿಂದೆನೆ ಬಂದು ನಿಮ್ಮನ್ನ ಸರಿ ಮಾಡ್ಲಿಲ್ವಾ? ಈಗ ನನಗೋಸ್ಕರ ನೀವ್ ಬದ್ಲಾಗ್ಬಾರ್ದಾ? ನೀವ್ ತಪ್ಪು ಮಾಡಿದಾಗ ನಾನ್ ಕ್ಷಮಿಸ್ದೆ, ನಾನ್ ತಪ್ಪು ಮಾಡಿದ್ರೆ ಕ್ಷಮಿಸಲ್ವಾ? ಏಯ್, ಈ ಆರ್ಗ್ಯುಮೆಂಟ್ಸ್ ಎಲ್ಲ ಬೇಕಾಗಿಲ್ಲ. ನಿನಗೂ ನನಗೂ ಸೆಟ್ ಆಗಲ್ಲ. ನೀನ್ ಇಲ್ಲಿದ್ರೆ ನಂಗೆ ಹಿಂಸೆ ಆಗುತ್ತೆ. ನನಗೆ ಹಿಂಸೆ ಕೊಡದೆ ದಯವಿಟ್ಟು ಇಲ್ಲಿಂದ ಹೊರಟೋಗು. ಗೆಟ್ ಔಟ್.
ಯಾಕ್ರಿ ಇಷ್ಟು ಸಲ ಹೋಗು ಹೋಗು ಅಂತಿದ್ದೀರಾ? ಎಷ್ಟು ಸಲ ಹೇಳಿದ್ರು ನೀನ್ ಹೋಗ್ತಿಲ್ವಲ್ಲ? ನಾಚಿಕೆ ಇಲ್ದೆ ಇಲ್ಲೇ ಇದ್ಯಾ? ನಿನಗ್ ಮಾನ ಮರ್ಯಾದೆ ಏನೂ ಇಲ್ಲ ಅನ್ಸುತ್ತೆ. ಸೆಲ್ಫ್ ರೆಸ್ಪೆಕ್ಟ್ ಅನ್ನೋದು ಸ್ವಲ್ಪನೂ ಇಲ್ಲ. ಛೀ ಅಂದ್ರು ತೂ ಅಂದ್ರು ನಿಂಗೇನು ಅನ್ಸಲ್ಲ. ನೀನು ನಾನು ಏನು ನಾನು ಏನ್ ಅನ್ಕೊಂಡ್ರಿ ನೀವ್ ನನ್ನ? ಜಾಸ್ತಿ ಮಾತಾಡ್ತೀರಲ್ಲ, ನನಗೇನಾದ್ರೂ ಕೋಪ ಬಂದ್ರೆ ಏನ್ ಮಾಡ್ತೀಯ? ಏನೇ ಮಾಡ್ತೀಯ? ನನ್ನ ಸುಮ್ನೆ ರೇಗಿಸ್ಬೇಡಿ. ನಾನ್ ಮನ್ಸ್ ಮಾಡ್ದೆ ಅಂದ್ರೆ ನಿಮ್ ಜೀವನ ಪೂರ್ತಿ ತಲೆ ಕೆಳಗಾಗ್ಬಿಡುತ್ತೆ. ಹಾ, ತಾರ್ ಮಾರ್ ತಕ್ಕಡ್ ಮಾರೆ. ಹಾ, ಇದಕ್ಕೆ ನಿನಗ್ ನಾಚಿಕೆ ಇಲ್ಲ ಅಂದಿದ್ದು. ನಿಲ್ಲಿಸ್ತೀರಾ? ನನಗೆ ನಾಚಿಕೆ, ಮಾನ, ಮರ್ಯಾದೆ, ಅಭಿಮಾನ, ರೋಷ, ಪೌರುಷ ಎಲ್ಲ ಇದೆ. ನಾನ್ ಮನ್ಸ್ ಮಾಡಿದ್ರೆ ಈ ಮನೆಯಿಂದ ಹೋದ್ರೂ ಹೋದೆ. ಹಾ, ಅದೇ ನನಗ್ ಬೇಕಾಗಿರೋದು. ಈಗ್ಲೇ ಹೋಗು. ಹೋಗ್ತೇನಿ. ಈಗ ಹೊರಗೆ ನಾಯಿ ಇರುತ್ತೆ, ನಾಳೆ ಹೋಗ್ತೀನಿ. ಪರವಾಗಿಲ್ಲ, ನಾನ್ ಬಂದು ಡ್ರಾಪ್ ಮಾಡ್ತೀನಿ. ನನ್ಗೆ ನಿಮ್ ದಯೆ ದಾಕ್ಷಿಣ್ಯ ಏನು ಬೇಕಾಗಿಲ್ಲ. ನಾನು ಬೇರೆಯವ್ರ ಮೇಲೆ ಡಿಪೆಂಡ್ ಆಗೋ ಜಾತಿ ಅಲ್ಲ. ಮಾತಿನ ಮೇಲೆ ನಿಲ್ತೀಯಾ? ಖಂಡಿತ ನಿಲ್ತೀನಿ. ಓಯ್, ನಿಲ್ತೀನಿ ಅಂತ ಬೆಡ್ ಮೇಲೆ ಮಲಗ್ತಿದ್ಯಲ್ಲ? ನಾಳೆ ಬೆಳಗ್ಗೆನೆ ಹೋಗ್ತೀನಿ ಅಂತ ಹೇಳಿದ್ನಲ್ಲ. ನೀವು ಇಷ್ಟು ಮಾತಂದ ಮೇಲೂ ಇನ್ನೂ ಯಾಕಿರ್ತೀನಿ? ಹೊರಟೋಗ್ತೀನಿ. ಗುಡ್ ನೈಟ್. ಪರವಾಗಿಲ್ಲ, ನೀವು ಕೂಡ ಬೆಡ್ ಮೇಲೆ ಮಲಗಬಹುದು. ಇದೊಂದು ರಾತ್ರಿಗೆ ನಿಮ್ಮನ್ನೇನು ಕಚ್ಕೊಂಡು ತಿನ್ನಲ್ಲ. ಮಲ್ಕೊಳ್ಳಿ. ಕೋತಿಯಲ್ಲಿ ಕಾಣ್ತಿಲ್ವಲ್ಲ? ನಾನ್ ಮನ್ಸ್ ಮಾಡಿದ್ರೆ ಈ ಮನೆಯಿಂದ ಹೋದ್ರೂ ಹೋದೆ. ಹಾ, ಅದೇ ನನಗ್ ಬೇಕಾಗಿರೋದು. ಈಗ್ಲೇ ಹೋಗು. ಹೋಗ್ತೇನಿ. ಮಾತಿನ ಮೇಲೆ ನಿಲ್ತೀಯಾ? ಖಂಡಿತ ನಿಲ್ತೀನಿ. ನಿಜವಾಗ್ಲೂ ನೈಟ್ ಚಾಲೆಂಜ್ ಮಾಡಿದ ಹಾಗೆ ಮನೆಯಿಂದ ಹೊರಟೋದ್ಲಾ? ಹೋಗಿರ್ತಾಳೆ. ಮನುಷ್ಯ ಅಂದ್ಮೇಲೆ ಅಷ್ಟಾದ್ರೂ ರೋಷ ಇರ್ಬೇಕು. ಮಾತ್ ಕೊಟ್ಟ ಹಾಗೆ ಅವಳು ಹೋಗಾಯ್ತು. ನಂಗೆ ಫುಲ್ ಫ್ರೀಡಮ್ ಸಿಕ್ತು. ಕರುಣೆ ಬರೋದಿಲ್ಲ ನನ್ಗೆ. ಅವಳೆ ಎದುರು ಬಂದರು, ಅವಳೇನೆ ಮಾಡಿದ್ರು ನಂಗೇನು ಅನ್ಸಲ್ಲ. ಇವತ್ತಿಂದ ಈ ಮನೇಲಿ ನನಗ್ ನಾನೇ ರಾಜ. ನೋ, ತಲೆಲಿ ಹೇನು, ಮಂಚದ ಮೇಲೆ ಕೂದ್ಲು ಅಷ್ಟು ಈಸಿಯಾಗಿ ಹೋಗ್ದಿರೋ ಹಾಗೆ ಈ ರಾಕ್ಷಸಿ ಕೂಡ ಅಷ್ಟು ಸುಲಭಕ್ಕೆ ಹೋಗ್ತಾಳೆ ಅಂದ್ರೆ ಏನೋ ಡೌಟ್ ಹೊಡಿತಾ ಇದೆಯಲ್ಲ. ಹೊರಗಡೆ ಹೋಗಿ ಚೆಕ್ ಮಾಡೋದು ಬೆಟರ್. ಗುಡ್ ಮಾರ್ನಿಂಗ್ ಜೈ. ಗುಡ್ ಮಾರ್ನಿಂಗ್ ಡ್ಯಾಡ್. ಗುಡ್ ಮಾರ್ನಿಂಗ್ ಜೈ. ಗುಡ್ ಮಾರ್ನಿಂಗ್ ಜೈ. ಅತ್ತೆ ಮಾವ. ಇವರು ಕಾಫಿ ಕುಡಿತಿದ್ದಾರೆ ಅಂದ್ರೆ ಕಾಫಿ ಮಾಡಿದ್ಯಾರು? ಜೈ,
ಏನಪ್ಪ ಕಾಫಿ ಏನಾದರೂ ಕೊಡ್ಲಾ? ಆ, ಹೌದು ಚಿಕ್ಕಮ್ಮ. ಈಗಲೇ ಸ್ಟವ್ ಆಫ್ ಮಾಡಿದೆ, ಬಿಸಿಯಾಗೇ ಇದೆ. ಕೊಡ್ತೀನಿ, 1 ನಿಮಿಷ ಇರು. ತಗೊಳಪ್ಪ. ಪರವಾಗಿಲ್ಲ, ಥ್ಯಾಂಕ್ ಯು ಚಿಕ್ಕಮ್ಮ. ಚಿಕ್ಕಮ್ಮ. ಏನಪ್ಪ? ಏನಿಲ್ಲ ಬಿಡಿ, ಥ್ಯಾಂಕ್ ಯು. ಎಸ್, ಆ ರಾಕ್ಷಸಿ ಎಲ್ಲೂ ಕಾಣಿಸ್ತಿಲ್ಲ ಅಂದ್ರೆ ಮನೆ ಬಿಟ್ಟು ಹೊರಟೋಗಿದ್ದಾಳೆ ಅಂತಾಯ್ತು. ಹೋಗಿ ಕೊಟ್ಟ ಮಾತನ್ನ ಉಳಿಸ್ಕೊಂಡಿದ್ದಾಳೆ. ಇಲ್ದಿದ್ರೆ ಇಷ್ಟೊತ್ತಿಗೆ ಮರ್ಡರ್ ಆಗ್ತಿದ್ಲು. ಹೋದ್ಲು ಮೆಂಟಲ್ ನಿತ್ಯ ಹೋದ್ಲಲ್ಲ, ಪೂರ್ತಿ ಟೆನ್ಷನ್ ಹೋಯ್ತಲ್ಲ. ಇನ್ನು ಹ್ಯಾಪಿ ಮನ್ಸಿಗೆ, ಇನ್ ಮುಂದೆ ಹ್ಯಾಪಿ ಮನ್ಸಿಗೆ, ಇನ್ ಮುಂದೆ ಹ್ಯಾಪಿ ಮನ್ಸಿಗೆ, ಮುಂದೆ ಹ್ಯಾಪಿ ಮನ್ಸಿಗೆ. ಮೆಂಟ್ಲು ನಿತ್ಯ ಹೋದ್ಲಲ್ಲ, ಮೆಂಟ್ಲು ನಿತ್ಯ ಹೋದ್ಲಲ್ಲ. ಲಾ 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 ಲಾ, ಓಯ್ ಓಯ್ ಲಾ ಲಾ. La 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 la, oh, oh, la 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 la, la 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 la. La 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 la, oh. ಡೋರ್ ಕ್ಲೋಸ್ ಮಾಡ್ಕೊಂಡು ಹೋಗು. ನಾಚಿಕೆ ಆಗಲ್ವೇನೋ? ಹೆಣ್ಣು ಹುಡುಗಿ ಸ್ನಾನ ಮಾಡ್ತಿದ್ರೆ ಒಳಗಡೆ ಬಂದು ಕಣ್ ಬಿಟ್ಕೊಂಡು ನೋಡ್ತಿದ್ಯಾ? ಏಯ್, ಹೊರಗಡೆ ಹೋಗು. ನಿತ್ಯ, ಅಮ್ಮ ನಿತ್ಯ. ಅಮ್ಮ ನಿತ್ಯ, ಬಾಗ್ಲು ತೆಗಿಯೋ. ನಿತ್ಯ, ಬಾಗಿಲು ತೆಗಿ. ಜೈ ಜೈ ಜೈ. ಹಾಗೆ ದುರ್ಗುಡ್ಕೊಂಡು ನೋಡ್ತಿದ್ಯಲ್ಲೋ, ನಿನ್ ಕಣ್ಣು ಹಂಗೆ ಚುಚ್ಚಿ ಬಿಡ್ತೀನಿ. ಅಲ್ಲಿ ಬಾಗ್ಲು ತಡ್ತಿದ್ದಾರೆ, ಹೋಗ್ ತಗಿ. ಏನಾಯ್ತು ನಿಂಗೆ? ನಿಂತಲ್ಲೇ ಶಾಕ್ ಏನಾದ್ರೂ ಹೊಡಿತಾ? ಹಾಗ್ ನೋಡ್ತಿದ್ಯಲ್ಲ, ನಿಂಗೆ ಹೇಳಿದ್ದು ಹೋಗು, ಹೋಗಿ ಬಾಗ್ಲು ತಗಿ. ಅಯ್ಯೋ ದೇವ್ರೆ, ಅಲ್ಲಾಡ್ತಾನೆ ಇಲ್ವಲ್ಲ? ಕರೆಂಟ್ ಶಾಕ್ ಹೊಡೆದ ಹಾಗೆ ಕಲ್ಲಿನ ಗೊಂಬೆ ಹಾಗೆ ನಿಂತಿ
ಏನಾಯ್ತು? ಗೊತ್ತಿಲ್ಲ ನಾಣಿ. ನಿತ್ಯ ಜೋರ ಕಿರ್ಚ್ಕೊಂಡ್ಲು, ಬಾಗಿಲು ತಟ್ಟಿದ್ರು ತೆಗಿತಾ ಇಲ್ಲ. ಮೇಡಮ್ ಕಿರ್ಚ್ಕೊಂಡ್ರ? ಡೋರ್ ತೆಗಿತಿಲ್ವಾ? ಸಮಥಿಂಗ್ ರಾಂಗ್. ಸಾರ್ ಎಲ್ಲೋದ್ರು? ಜೈ ಕೂಡ ಒಳಗೆ ಇದ್ದಾನೆ. ಸಾರು ಒಳಗಡೆನೆ ಇದ್ದು ಮೇಡಮ್ ಕಿರ್ಚಿದ್ದಾರೆ ಅಂದ್ರೆ ಸಮಥಿಂಗ್ ಸ್ಪೆಷಲ್. ನಿನ್ ಮುಖ ಬಂದ ಇಲ್ಲಿ ಡಿಟೆಕ್ಟಿವ್ ಓವರ್ ಆಕ್ಷನ್ ಮಾಡಕ್ಕೆ. ನಿನ್ ತಲೆ ಅಬ್ಬಾ, ಈ ಟೆನ್ಷನ್ ತಡಿಯೋಕಾಗ್ದೆ ಸಾಯ್ತಿದ್ದೀನಿ. ಮೊದ್ಲು ಬಾಗಿಲು ಹೊಡೀರಿ. ಜೈ 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 ಮೇಡಮ್, ಜೈ ಬಾಗಿಲು ಜೈ ತೆಗಿಯೋ. ಬಾಗಿಲು ತೆಗಿ. ಜೈ ಬಾಗಿಲು ತೆಗಿಯಪ್ಪ. ಏನಾಯ್ತಮ್ಮ? ಯಾಕೆ ಹಾಕೋಗ್ದೆ? ಏನಾಯ್ತು ಜೈ? ಏನಾಯ್ತು ಜೈ? ಏನಮ್ಮ ಇವನ್ ಯಾಕೆ ಹೀಗಿದ್ದಾನೆ? ಏನಾಯ್ತು? ಸರ್ 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 ಏನೇ ಮಾಡ್ದೆ ನಮ್ ಹುಡ್ಗನ್ಗೆ? ಮಾತಾಡ್ತಿಲ್ಲ ಅವನು. ಕರೆಂಟ್ ಶಾಕ್ ಏನಾದ್ರು ಹೊಡಿತಾ? ಏನು ಮಾತಾಡದೆ ಸುಮ್ಮನಿದ್ದಾನೆ. ಹೇಳಮ್ಮ ನಿತ್ಯ, ನೀನ್ ಯಾಕೆ ಕೂಕೊಂಡೆ? ಇವನ್ ಯಾಕೆ ಹೀಗಿದ್ದಾನೆ? ಅಜ್ಜಿ, ಅದು ಅದು ಏನಾಯ್ತು ಅಂದ್ರೆ ಇವರು ಏನೇ ಇವ್ರು ಅಂತ ನುಲಿತಿದ್ಯಾ? ಬೇಗ ಹೇಳು. ಇವ್ರ ಮೇಲೆ ಹಲ್ಲೆ ಬಿತ್ತು, ಅದಕ್ಕೆ ಇವರು ಹೀಗಿದ್ದಾರೆ. ಹೌದು, ಹಲ್ಲಿ. ಭೂಕಂಪ ಆದ್ರೇನೆ ಎದುರದೇ ಇರೋ ಮನುಷ್ಯ ಅಲ್ಲಿ ಬಿದ್ದಿದ್ಕೆ ಎದುರ್ಕೊಂಡು ನಿಂತಿದಾರ. ನನ್ಗೂ ಸೇಮ್ ಡೌಟ್. ನೀನ್ ಹೇಳೋದು ಯಾವ್ದು ನಂಬಕ್ ಆಗ್ತಿಲ್ಲ. ಅರೆ ನಿಜ ಅಂಕಲ್, ಬೇಕಾದ್ರೆ ನೋಡಿ. ಆಂಟಿ ಮೇಲೆ ಆಣೆ. ಮರ್ಯಾದೆಗೆ ನಿಜ ಹೇಳು. ನಮ್ ಹುಡ್ಗನ್ಗೆ ಏನ್ ಮಾಡ್ದೆ? ಅಯ್ಯೋ ರಾಮ, ನಾನೇನ್ ಮಾಡ್ತೀನಿ? ಇವ್ರ ಮೇಲೆ ಯಾವತ್ತೂ ಹಲ್ಲಿ ಬೀಳಿಲ್ವಂತೆ, ಅದಕ್ಕೆ ಹೀಗಿದ್ದಾರೆ. ಆದ್ರೂ ಹಲ್ಲಿ ಇವನ್ ಮೇಲ್ ಬಿದ್ದಿದ್ದಕ್ಕೆ ನೀನ್ ಯಾಕೆ ಕಿರ್ಚಿದೆ? ಅಂದ್ರೆ ಇವರು ಶಾಕಲ್ಲಿ ಕೂಗ್ಲಿಲ್ಲ. ಇವ್ರಿಗೆ ಏನಾಯ್ತು ಏನೋ ಅಂತ ನಾನೇ ಕೂಗಿದ್ದು. ಮತ್ತೆ ಡೋರ್ ತಟ್ಟಿದ್ರೆ ತಕ್ಷಣ ಯಾಕೆ ತೆಗಿಲಿಲ್ಲ? ಇವ್ರಿಗೆ ಏನಾಯ್ತು ಅನ್ನೋ ಭಯಕ್ಕೆ ತೆಗಿಲಿಲ್ಲ. ಅಬ್ಬಾ, ಜೈ ಮಾತಾಡು. ಏನಾಯ್ತು ಜೈ? ಸಾರ್ ಮಾತಾಡಿ ಸಾರ್. ಕಳ್ಳ ಇವನು. ಬಟ್ಟೆ ಹಾಕೊಂಡಿದ್ದೀನಲ್ವಾ, ಇನ್ನು ಯಾಕೆ ಹಾಗೆ ನೋಡ್ತಿದ್ಯೋ? ಎಲ್ರಿಗೂ ನನ್ ಮೇಲೆ ಡೌಟ್ ಬರ್ತಿದೆ. ಜೈ ಮಾತಾಡು. ಏ ಜೈ ಜೈ ಮಾತಾಡೋ. ಜೈ ಏನಾಯ್ತಪ್ಪ? ಏನಾಯ್ತು ಜೈ? ಏ ಜೈ ಜೈ ಏನಾಯ್ತು ನಿನ್ಗೆ? ಸಾರ್ ಎಲ್ಲಿ ನೋಡ್ತಿದ್ಯೋ? ಪ್ರಯೋಜನ ಇಲ್ಲ, ತಕ್ಷಣ ಡಾಕ್ಟ್ರಿಗೆ ಫೋನ್ ಮಾಡಿ. ಹೌದೌದು, ಅದೇ ಕರೆಕ್ಟ್ ಮಾಡು. ಜೈ ಹಲೋ, ಡಾಕ್ಟರ್ ಇದ್ದಾರಾ?